ಎಲ್ರಿಗೂ ನಮಸ್ಕಾರ. ಕಿಡ್ನಿ ಕೇರ್ ಬೈ ಡಾಕ್ಟರ್ ರವಿ ಕೆ ಆರ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇವತ್ತು ಕಿಡ್ನಿಯ ರಿಲೇಟೆಡ್ ಒಂದು ಹೊಸ ಟಾಪಿಕ್ ಬಗ್ಗೆ ಚರ್ಚೆ ಮಾಡೋಣಂತೆ. ಸೊ ಯಾರಿಗೆ ಈ ಕಿಡ್ನಿ ಸಮಸ್ಯೆ ಇರುತ್ತೆ ಅವರು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೋಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ. ಆದರೆ ಭಾಳಷ್ಟು ಜನಕ್ಕೆ ಸಂಬಂಧದಲ್ಲಿ ಕಿಡ್ನಿ ಒಬ್ಬ ಡೋನರ್ಸ್ ಸೂಕ್ತವಾಗಿ ಸಿಗ್ತಾ ಇರೋದಿಲ್ಲ. ಆವಾಗ ಅವ್ರನ್ನ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಹೇಗೆ ಮಾಡ್ಕೋಬೇಕು, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಯಾವ ರೀತಿಯಾದ ಒಂದು ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ವೇಟಿಂಗ್ ಲಿಸ್ಟ್ ಇದೆ ಅನ್ನೋದು ಇವತ್ತು ನಾವು ನೋಡೋಣಂತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಕಿಡ್ನಿ ಕಾಯಿಲೆಗಿರುವಂಥ ಒಂದು ಸೂಕ್ತ ಚಿಕಿತ್ಸೆ ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್. ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ನು ನಮಗೆ ಸಿಗಬೇಕು ಅಂತಂದರೆ ಒಂದು ಉತ್ತಮವಾದ ಮಾರ್ಗ ಅಂದರೆ ಸರ್ಕಾರದ ಒಂದು ಜೀವ ಸಾರ್ಥಕತೆ ಅನ್ನೋ ಒಂದು ಸಂಸ್ಥೆ ಈ ಕಿಡ್ನಿ ಅಥವಾ ಅಂಗಾಂಗಗಳ ಒಂದು ಅವಶ್ಯಕತೆ ಯಾರಿಗಿರುತ್ತೆ ಅವ್ರ ವೇಟಿಂಗ್ ಲಿಸ್ಟ್ನ ತಯಾರು ಮಾಡುತ್ತೆ. ಸೊ ಯಾರು ಈ ವೇಟಿಂಗ್ ಲಿಸ್ಟ್ನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಾರೆ, ಯಾವ ರೀತಿ ಮಾಡ್ಕೊಳ್ಬೋದು ಅನ್ನೋದನ್ನ ನೋಡೋಣಂತೆ. ಸೊ ಜೀವ ಸಾರ್ಥಕತೆ ಅನ್ನೋ ಈ ಕರ್ನಾಟಕ ಸರ್ಕಾರದ ಒಂದು ಸಂಸ್ಥೆ ಏನಿದೆ, ಈ ಅಂಗಾಂಗಗಳ ಒಂದು ಅವಶ್ಯಕತೆ ಯಾರಿಗಿರುತ್ತೆ ಅವ್ರನ್ನ ಆ ಅಂಗಾಂಗಗಳ ಲಿಸ್ಟ್ನಲ್ಲಿ ರಿಜಿಸ್ಟರ್ ಮಾಡ್ತಾ ಬರುತ್ತೆ. ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಪ್ಯಾಂಕ್ರಿಯಾಸ್ ಇರ್ಬೋದು, ಲಂಗ್ಸ್ ಇರ್ಬೋದು, ಹೀಗೆ ಅಂಗಾಂಗಗಳ ನ್ಯೂನ್ಯತೆ ಯಾರಿಗಿರುತ್ತೆ ಅವ್ರಿಗೆ ಈ ಜೀವ ಸಾರ್ಥಕತೆಯಲ್ಲಿ ಅವರು ರಿಜಿಸ್ಟರ್ ಮಾಡಿಸ್ಬೋದು. ಸೊ ಜೀವ ಸಾರ್ಥಕತೆಯಲ್ಲಿ ಈ ಬರುವ ಒಂದು ಡೋನರ್ಸ್ ಯಾರಪ್ಪ ಅಂತಂದ್ರೆ ಬ್ರೈನ್ ಡೆತ್ ಆಗಿರುವಂತ ಡೋನರ್ಸ್. ವಿಧವಾದ ಒಂದು ಕಾರಣಗಳಿಂದ, ಉದಾಹರಣೆಗೆ ಆಕ್ಸಿಡೆಂಟ್ನಲ್ಲಿ ಹೆಡ್ ಇಂಜುರಿ ಆಗಿರುತ್ತೆ ಅಥವಾ ಬೇರೆ ಕಾರಣದಿಂದ ಅವರು ಬ್ರೈನ್ ನಿಷ್ಕ್ರಿಯ ಆಗಿರುತ್ತೆ. ಅಂತಹ ಒಂದು ಪರಿವಾರದವರು ಕಿಡ್ನಿ ದಾನಕ್ಕೆ ಮುಂದೆ ಬಂದಾಗ ಅದು ಅಂಗಾಂಗಗಳ ದಾನಕ್ಕೆ ಕಾರಣ ಆಗ್ತದೆ. ಸೊ ಈ ಅಂಗಾಂಗಗಳ ದಾನ ಶುರು ಆದಾಗ ಯಾವ ರೀತಿ ನಾವು ಕಿಡ್ನಿ ಪೇಷಂಟ್ಸ್ಗಳು ಇದನ್ನ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣಂತೆ. ಸೊ ಇದಕ್ಕೆ ಯಾರು ಎಲಿಜಿಬಲ್ ರಿಜಿಸ್ಟ್ರೇಷನ್ಗೆ ಅಂತಂದ್ರೆ ಕನಿಷ್ಠ 3 ತಿಂಗಳಾದ್ರೂ ಅವರು ಡಯಾಲಿಸಿಸ್ ಅಲ್ಲಿ ಇರಬೇಕು. ಸಂಪೂರ್ಣ ಕಿಡ್ನಿ ವಿಫಲತೆ, ಬೇರೆ ಬೇರೆ ಕಾರಣಗಳಿಂದ ಸಂಪೂರ್ಣ ಕಿಡ್ನಿ ವಿಫಲತೆ ಆಗಿರುತ್ತೆ, ಅವರು ಕನಿಷ್ಠ 3 ತಿಂಗಳಾದ್ರೂ ಡಯಾಲಿಸಿಸ್ ನಲ್ಲಿ ಇರಬೇಕು. ಅಂಥವರು ಈ ರಿಜಿಸ್ಟ್ರೇಷನ್ ಪ್ರೋಸೆಸ್ಗೆ ಅರ್ಹರಾಗಿರ್ತಾರೆ ಅಥವಾ ಎಲಿಜಿಬಲ್ ಆಗಿರ್ತಾರೆ. ಸೊ 3 ತಿಂಗಳ ನಂತರ ಅವರು ಈ ರಿಜಿಸ್ಟ್ರೇಷನ್ ಪ್ರೋಸೆಸ್ ಶುರು ಮಾಡ್ಬೋದು. ಸೊ ಬೇರೆ ಬೇರೆ ರೀತಿಯಾದ ಒಂದು ಕಿಡ್ನಿ ತೊಂದರೆ, ಶುಗರ್, BP, ಬೇರೆ ಬೇರೆ ರೀತಿಯಾದ ತೊಂದರೆ ಇದ್ದ ಬಂದವರು ಕೂಡ ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಸಾಧ್ಯತೆ ಇರ್ತದೆ. ಸೊ ಈ ಒಂದು ರಿಜಿಸ್ಟ್ರೇಷನ್ ಪ್ರೋಗ್ರಾಮ್ ಏನಿರುತ್ತೆ ಅದಕ್ಕೆ ಈ ಜೀವ ಸಾರ್ಥಕತೆಯಲ್ಲಿ ರಿಜಿಸ್ಟರ್ ಆಗಿರುವಂತಹ ಹಾಸ್ಪಿಟಲ್ ಮುಖಾಂತರ ತಾವು ಇದಕ್ಕೆ ರಿಜಿಸ್ಟ್ರೇಷನ್ ಮಾಡಬೇಕು. ಅಲ್ಲಿರುವ ಒಂದು ನೆಫ್ರಾಲಜಿಸ್ಟ್ ಅಥವಾ ಕಿಡ್ನಿ ತಜ್ಞರನ್ನ ನೀವು ಭೇಟಿ ಮಾಡಿ ಆ ಆಸ್ಪತ್ರೆಯಲ್ಲಿ ಎಂಪ್ಯಾನಲ್ಮೆಂಟ್ ಆಗಿರುತ್ತೆ, ಅವ್ರ ಮುಖಾಂತರ ಹೆಸರನ್ನ ನೋಂದಾಯಿಸ್ಕೊಳ್ಳೋಕ್ಕೆ ಒಂದು ಪ್ರೊಸೀಜರ್ನ ಶುರು ಮಾಡ್ಬೋದು. ಆದರೆ ಕೆಲವೊಬ್ಬರಿಗೆ ರಿಜಿಸ್ಟ್ರೇಷನ್ ಮಾಡೋದು ಕಷ್ಟ ಆಗುತ್ತೆ. ಯಾರಿಗೆ ಅಂತಂದ್ರೆ ಕ್ಯಾನ್ಸರ್ ಇರೋರಿಗೆ ಅಥವಾ ಅಡ್ವಾನ್ಸ್ಡ್ ಹಾರ್ಟ್ ಪ್ರಾಬ್ಲಮ್ ಇದ್ದವ್ರಿಗೆ ಅಥವಾ ಸೈಕ್ಯಾಟ್ರಿಸ್ಟ್ ಇಲ್ನೆಸ್ ಅವ್ರು ಸರಿಯಾಗಿ ಅವ್ರನ್ನ ನಿಭಾಯಿಸ್ಕೊಳ್ಳೋಕೆ ಆಗಲ್ಲ ಅಂತವ್ರಿಗೆ ಈ ಕೆಡಾವರ್ ಟ್ರಾನ್ಸ್ಪ್ಲಾಂಟೇಷನ್ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ಒಂದು ಪ್ರೊಸೀಜರ್ ಹೇಗಿರುತ್ತೆ ಅಂದ್ರೆ ಒಬ್ಬ ಕಿಡ್ನಿ ತೊಂದರೆ ಇರುವಂತ ವ್ಯಕ್ತಿ, ಡಯಾಲಿಸಿಸ್ ಅಲ್ಲಿ ಇರುವಂತ ವ್ಯಕ್ತಿ ಒಂದು ಹಾಸ್ಪಿಟಲ್ನ ಮುಖಾಂತರ ಮಾತ್ರ ಅವರು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಸಾಧ್ಯ. ಒಂದೇ ವ್ಯಕ್ತಿ 2-3 ಹಾಸ್ಪಿಟಲ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಇರುತ್ತೆ ಅದು ಹಾಸ್ಪಿಟಲ್ ಅಲ್ಲಿ ನೀವು ಯಾವ ಹಾಸ್ಪಿಟಲ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ತೀರಾ ಆ ಹಾಸ್ಪಿಟಲ್ನ ಒಂದು ಆಥರೈಸೇಷನ್ ಕಮಿಟಿ ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಮಾಡಿದ ನಂತರ ನಿಮ್ಮ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಸೊ ಈ ಟ್ರಾನ್ಸ್ಪ್ಲಾಂಟೇಷನ್ ನೀವು ರಿಜಿಸ್ಟ್ರೇಷನ್ ಆದ ನಂತರ ಅಲೋಕೇಶನ್, ಕಿಡ್ನಿ ಅಲೋಕೇಶನ್ ಯಾವ ಸ್ಟೆಪ್ ಅಲ್ಲಿ ಆಗುತ್ತೆ ಅನ್ನಂಗಿದ್ರೆ ಅದಕ್ಕೆ ಮುಖ್ಯವಾದ ಅಂಶ ಅಂದ್ರೆ ಯಾರು ಮುಂಚೆ ರಿಜಿಸ್ಟ್ರೇಷನ್ ಮಾಡಿರ್ತಾರೆ, ಯಾರ್ದು ವೇಟಿಂಗ್ ಲಿಸ್ಟ್ ನಂಬರ್ ಜಲ್ದಿ ಇರುತ್ತೆ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಲಾಗುತ್ತೆ. ಉದಾಹರಣೆಗೆ 2 ವರ್ಷದ ಮುಂಚೆ ಮಾಡಿರೋ ಅಥವಾ 3 ವರ್ಷದ ಮುಂಚೆ ಯಾರು ಮಾಡಿಸಿರ್ತಾರೆ ಅವ್ರದ್ದು ವೇಟಿಂಗ್ ಲಿಸ್ಟ್ 5 ಅಥವಾ 4 ಅಥವಾ 3 ಇರುತ್ತೆ, ಹಾಗೆ ಕೊಟ್ಕೊಳ್ತಾ ಹೋಗ್ತಾರೆ. ಸೊ ಒಬ್ರದ್ದು ಆಗ್ತಿದ್ದಂಗೆ ಇನ್ನೊಬ್ರದ್ದು ಆಗ್ತಿದ್ದಂಗೆ ಸೊ ನಿಮ್ಮ ವೇಟಿಂಗ್ ಲಿಸ್ಟ್ ಅಲ್ಲಿ ನಿಮ್ಮ ನಂಬರು ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಇದು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಆಗುತ್ತೆ. ಯಾರು ಮುಂಚೆ ರಿಜಿಸ್ಟ್ರೇಷನ್ ಮಾಡ್ತಾರೆ ಅವರಿಗೆ ಜಲ್ದಿ ಕಿಡ್ನಿಯ ಒಂದು ಸೌಲಭ್ಯ ಸಿಗುತ್ತೆ, ಜಲ್ದಿ ಅವರಿಗೆ ಅವೈಲಬಲ್ ಆಗುತ್ತೆ. ಸೊ ಮತ್ತೆ ಕಿಡ್ನಿ ಅಲೋಕೇಶನ್ ಮಾಡೋದು ಸಂಪೂರ್ಣ ಅವರ ಬ್ಲಡ್ ಗ್ರೂಪ್ ಮೇಲೆ ಅವಲಂಬಿತವಾಗುತ್ತೆ. ತಮಗೆ ಗೊತ್ತಿರುವ ಹಾಗೆ ಬ್ಲಡ್ ಗ್ರೂಪ್ ನಲ್ಲಿ A ಇರುತ್ತೆ, B ಇರುತ್ತೆ, AB ಇರುತ್ತೆ, O ಇರುತ್ತೆ. ಸೊ ಯಾವ ಬ್ಲಡ್ ಗ್ರೂಪ್ ನಲ್ಲಿ ತಾವು ನಿಮ್ದು ಬರ್ತೀರಾ ಅನ್ನೋದನ್ನ ಚೆಕ್ ಮಾಡಿಕೊಂಡು ಆ ಬ್ಲಡ್ ಗ್ರೂಪ್ ನ ಎದುರುಗಡೆ ನಿಮ್ಮ ರಿಜಿಸ್ಟ್ರೇಷನ್ ಪ್ರೋಸೆಸ್
ಶುರುವಾಗುತ್ತೆ. ಸೊ ಈ ರೀತಿಯಾದ ಒಂದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆದಲ್ಲಿ ನೀವು ನಿಮ್ಮ ಒಂದು ನಿರ್ದಿಷ್ಟ ಕಿಡ್ನಿ ತಜ್ಞರನ್ನ ಕನಿಷ್ಠ ತಿಂಗಳಿಗೆ ಅಥವಾ 2 ತಿಂಗಳಿಗೆ ಒಮ್ಮೆ ಆದರೂ ಭೇಟಿಯಾಗಿ ತಮ್ಮ ಆರೋಗ್ಯ ಚೆನ್ನಾಗಿದೆ ಅಂತ ನೀವು ಕನ್ಫರ್ಮ್ ಮಾಡಿಕೊಂಡ್ರೆ ನಿಮ್ಮನ್ನ ಟ್ರಾನ್ಸ್ಪ್ಲಾಂಟ್ ವೇಟಿಂಗ್ ಲಿಸ್ಟ್ ಅಲ್ಲಿ ಆಕ್ಟಿವ್ ಮೆಂಬರ್ ಆಗಿ ಪರಿಗಣಿಸಲಾಗುತ್ತೆ. ಸೊ ಈ ಒಂದು ಟ್ರಾನ್ಸ್ಪ್ಲಾಂಟೇಶನ್ ವೇಟಿಂಗ್ ಲಿಸ್ಟ್ ಅಲ್ಲಿ ನೀವು ನೋಂದಣಿ ಆಗಿದ ನಂತರ ನಿಮ್ಮ ಒಂದು ಮೆಡಿಕಲ್ ಚೆಕಪ್ನ ನೀವು ಸಂಪೂರ್ಣವಾಗಿ ಮಾಡಿಸ್ಬೇಕಾಗತ್ತೆ. ನಿಮಗೆ ಕಾರ್ಡಿಯಾಲಜಿಕಲ್ ಚೆಕಪ್, ಪಲ್ಮನಾಲಜಿ ಚೆಕಪ್, ಬ್ಲಡ್ ಪ್ರೆಷರ್ ಮತ್ತು ಬ್ಲಡ್ ಶುಗರ್ ಕಂಟ್ರೋಲು, ಹಾಗೆ ಯೂರೋಲಜಿಕಲ್ ಚೆಕಪ್ ಮಾಡಿ ನಿಮ್ಮ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ನೀವು ಸೂಕ್ತವಾಗಿದ್ದೀರಾ, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಅನಸ್ತೇಷಿಯಾ ಕೊಡಲಿಕ್ಕೆ ಅಥವಾ ಅದ ನಂತರ ಬರುವಂತಹ ಮೆಡಿಕೇಶನ್ಸ್ಗೆ ನಿಮ್ಗೆ ಯಾವ್ದಾದ್ರು ಕಾಂಟ್ರಾ ಇಂಡಿಕೇಶನ್ಸ್ ಇದೆಯಾ ಅಂತ ಹೇಳಿ ಟ್ರಾನ್ಸ್ಪ್ಲಾಂಟೇಶನ್ಗೆ ಮುಂಚೆನೆ ನೀವು ಎಲ್ಲ ವರ್ಕಪ್ ಮಾಡಿ ತಮ್ಮನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ವೇಟಿಂಗ್ ಲಿಸ್ಟಲ್ಲಿ ನಾವು ತೊಡಸ್ಕೊಳ್ಬೇಕು ಅಂದರೆ ಈ ಹೇಳಿರುವಂಥ ಎಲ್ಲ ಅಂಶಗಳನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಇದು ಒಂದು ಸಿಂಪಲ್ ಪ್ರೊಸೀಜರು, ಆದರೆ ವೇಟಿಂಗ್ ಲಿಸ್ಟು ತುಂಬ ಇರುತ್ತೆ. ಕಿಡ್ನಿ ಪ್ರಾಬ್ಲಮಿಂದ ಬಳಲ್ತಿರುವಂತಹ ತುಂಬ ರೋಗಿಗಳಿರ್ತಾರೆ. ಕರ್ನಾಟಕದಲ್ಲಿ ಸರಿಸುಮಾರು 4,000 to 5,000 ಜನ ಟ್ರಾನ್ಸ್ಪ್ಲಾಂಟೇಶನ್ ವೇಟಿಂಗ್ ಲಿಸ್ಟಲ್ಲಿದ್ದಾರೆ. ಸೊ ಅವರಿಗೆ ಕನಿಷ್ಠ 3 to 4 ವರ್ಷನಾರು ಆ ವೇಟಿಂಗ್ ಲಿಸ್ಟಲ್ಲಿ ಇವತ್ತಿನ ಒಂದು ಪರಿಸ್ಥಿತಿಲಿ ಅವರಿಗೆ ವೇಟ್ ಮಾಡಬೇಕಾಗತ್ತೆ. ಹಾಗಾಗಿ ಕಿಡ್ನಿ ಸಿಗೋದು ಸ್ವಲ್ಪ ತಡ ಆಗ್ತದೆ. ಸೊ ಈ ಟ್ರಾನ್ಸ್ಪ್ಲಾಂಟೇಶನ್ ವೇಟಿಂಗ್ ಲಿಸ್ಟಲ್ಲಿ ಇದ್ದವ್ರಿಗೆ ಇನ್ನೊಂದು ಅಂಶ ಗಮನದಲ್ಲಿ ಇಟ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ನಾವು ಟ್ರಾನ್ಸ್ಪ್ಲಾಂಟ್ ಸ್ವ್ಯಾಪಿಂಗ್ ಅಂತ ಕರಿತೀವಿ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಬ್ಲಡ್ ಗ್ರೂಪ್ ಮ್ಯಾಚ್ ಆಗಬೇಕಾಗಿರುತ್ತೆ. ಕೆಲವ್ರ ಮನೆಯಲ್ಲಿ ಕಿಡ್ನಿ ಡೋನರ್ಸ್ ಇರ್ತಾರೆ, ಆದರೆ ಬ್ಲಡ್ ಗ್ರೂಪ್ ಮ್ಯಾಚ್ ಆಗ್ತಾ ಇರೋದಿಲ್ಲ, ಅವರಿಗೆ ಕ್ರಾಸ್ ಮ್ಯಾಚ್ ಪಾಸಿಟಿವ್ ಬರ್ತಾ ಇರ್ತದೆ. ಅವಾಗ ಏನು ಮಾಡ್ತಾರೆ ಅಂತಂದ್ರೆ 2 ಫ್ಯಾಮಿಲಿನಲ್ಲಿ ಇದೇ ರೀತಿ ಆಗ್ತಾ ಇದ್ದಾಗ ಆ 2 ಫ್ಯಾಮಿಲಿನಲ್ಲಿ ಮಿಕ್ಸ್ ಮಾಡಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋದನ್ನ ಚೆಕ್ ಮಾಡ್ತೀವಿ. ಇದಕ್ಕೆ ನಾವು ಸ್ವ್ಯಾಪಿಂಗ್ ಅಂತ ಕರಿತೀವಿ. ಸ್ವ್ಯಾಪಿಂಗ್ ಅಂದ್ರೆ ಒಂದು ಫ್ಯಾಮಿಲಿಲಿ ಡೋನರ್ ಇರ್ತಾರೆ, ಅದು ರೆಸಿಪಿಯೆಂಟು ಇನ್ನೊಂದು ಫ್ಯಾಮಿಲಿ ಇರುತ್ತೆ ಅಥವಾ ಇನ್ನೊಂದು ಪೇರಲ್ಲಿ ಇರುತ್ತೆ. ಅವ್ರಿಗೆ ಕಾರಣಾಂತರದಿಂದ ಬ್ಲಡ್ ಗ್ರೂಪ್ ಮ್ಯಾಚ್ ಆಗದಲ್ಲಿರೋ ಕಾರಣ ಕ್ರಾಸ್ ಮ್ಯಾಚ್ ಪಾಸಿಟಿವ್ ಬಂದಿರೋದ್ರಿಂದ ಇವ್ರಲ್ಲಿ ಒಂದು ಗ್ರೂಪ್ನಲ್ಲಿರುವಂಥ ಎಲಿಜಿಬಲ್ ವ್ಯಕ್ತಿ ಇನ್ನೊಂದು ಗ್ರೂಪಲ್ಲಿ ಇರುವಂಥ ರಿಸಿಪಿಯೆಂಟಿಗೆ ತಗೊಳ್ಳೋದು ಕೊಡೋದು ಮಾಡೋದನ್ನ ನಾವು ಸ್ವ್ಯಾಪಿಂಗ್ ಟ್ರಾನ್ಸ್ಪ್ಲಾಂಟ್ ಅಂತ ಕರಿತೀವಿ. ಸೊ ಯಾರಿಗೆ ಇದೊಂದು ಮನೆಯಲ್ಲಿ ಕಿಡ್ನಿ ಕೊಡೋರಿದ್ದಾರೆ ಆದರೆ ಕ್ರಾಸ್ ಮ್ಯಾಚ್ ಇಂದ ಕೊಡೋಕೆ ಆಗ್ತಾ ಇರೋದಿಲ್ಲ, ಅವರು ಈ ಸ್ವ್ಯಾಪಿಂಗ್ ಟ್ರಾನ್ಸ್ಪ್ಲಾಂಟ್ಗೂ ಕೂಡ ತಾವು ಟ್ರೈ ಮಾಡ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಅನ್ನೋದು ಒಂದು ಉತ್ತಮವಾದ ಚಿಕಿತ್ಸೆ. ಆದರೆ ಯಾರಿಗೆ ಮನೆಯಲ್ಲಿ ಕಿಡ್ನಿ ಡೋನರ್ ಇರೋದಿಲ್ಲ, ಈ ನಮ್ಮ ಜೀವ ಸಾರ್ಥಕತೆ ಗೌರ್ಮೆಂಟ್ ಆಫ್ ಕರ್ನಾಟಕ ಇಂದ ಏನು ನಡೆಸ್ತಾ ಇದೆ ಅದರಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದ್ರಿಂದ ತಮಗೆ ಮುಂದೆ ಕಿಡ್ನಿ ಸಿಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಈ ವಿಡಿಯೋದಲ್ಲಿ ಹೇಳಿರುವಂತಹ ಕೆಲವು ಅಂಶಗಳನ್ನು ಜ್ಞಾಪಕ ಇಟ್ಕೊಂಡು ಇದನ್ನ ಪಾಲಿಸಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಮಸ್ಕಾರ.